ಮಳೆ ನಂಬಿ ಬಿತ್ತನೆ ಮಾಡಿದ ರೈತರಿಗೆ ಬಿಗ್ ಶಾಕ್. ಮೆಕ್ಕೆಜೋಳ ಬಿತ್ತನೆ ಮಾಡಿದ ನೂರಾರು ರೈತರಿಗೆ ಸಂಕಷ್ಟ ಎದುರಾಗ್ತಾ ಇರೋದು. ಕೊಪ್ಪಳ ತಾಲೂಕಿನ ಗೊಂಡಬಾಳ ಸೇರಿ ಹಲವು ಹಳ್ಳಿಗಳ ರೈತರು ಬಿತ್ತನೆ ಮಾಡಿ 15 ದಿನ ಕಳೆದ್ರೂ ಕೂಡ ಮೊಳಕೆ ಬಾರದ ಬೀಜಗಳು. ಇದು ಅಡ್ವಾಂಟಾ ಕಂಪನಿಯ ಪ್ಯಾಕ್ 741 ತಳಿಯ ಮೆಕ್ಕೆಜೋಳ ಬಿತ್ತನೆ. ಕೊಪ್ಪಳದ ಶಾಂತಿ ಅಗ್ರೋ ಡಿಸ್ಟ್ರಿಬ್ಯೂಟರ್ನಿಂದ ಬೀಜವನ್ನು ಖರೀದಿ ಮಾಡಲಾಗಿತ್ತು. ಸ್ಥಳಕ್ಕೆ ಕಂಪನಿಯ ವಿಜ್ಞಾನಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ವರದಿಯನ್ನ ಸಲ್ಲಿಸಿ ರೈತರಿಗೆ ಪರಿಹಾರ ಕೊಡಿಸೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಈ ಥರ ಸ್ವಲ್ಪ ನಕಲಿ ರೀತಿಯಾಗಿ ಕಂಪನಿಗಳು ಸೃಷ್ಟಿ ಮಾಡ್ತಾ ಇರುವಂಥ ಹಾವಳಿ ಹೆಚ್ಚಾಗ್ತಾ ಇದೆ. ಇಲ್ಲೂ ಕೂಡ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಸೇಲ್ ಮಾಡೋದಕ್ಕಿಂತ ಮುಂಚಿತವಾಗಿ ಇದು 15 ದಿನಕ್ಕೆಲ್ಲ ಬೆಳೆ ಬಂದ್ಬಿಡುತ್ತೆ, ಹಾಗಾಗತ್ತೆ ಹೀಗಾಗತ್ತೆ ಅಂತೆಲ್ಲ ಹೇಳ್ತಾರೆ. ಕೆಲವೊಂದಷ್ಟು ಫಸಲೇ ಕೊಡಲ್ಲ, ಕೆಲವೊಂದಷ್ಟು ಹುಳ ಆಗಿರುತ್ತೆ ಅಥವಾ ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ರೈತರು ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗೇನೋ ಸ್ಥಳಕ್ಕೆ ವಿಜ್ಞಾನಿಗಳೆಲ್ಲ ಬಂದು ಹೌದು ಈ ಥರ ಆಗಿದೆ, ಇದಕ್ಕೆ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ ಅಂತೆ. ಪಾಪ ರೈತರು ನೂರಾರು ಕನಸುಗಳನ್ನು ಕಂಡಿರ್ತಾರೆ. ಉತ್ತಮ ಬೆಳೆ ಆಗತ್ತೆ, ಇದರಲ್ಲೊಂದಷ್ಟು ಸಾಲ ತೀರಿಸ್ಕೋಬಹುದು, ಮಗಳ ಎಜುಕೇಷನು ಅಥವಾ ಮದುವೆನೋ ಒಂದಷ್ಟು ಪ್ಲಾನ್ಗಳಂತೂ ಇರುತ್ತೆ. ಹೀಗಾಗಿರೋದ್ರಿಂದ ಎಲ್ಲರೂ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈಗ ಪರಿಹಾರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅಲ್ಲಿನ ರೈತರು ಕೂಡ ಕಾಯ್ತಾ ಇದ್ದಾರೆ. ಪರಿಹಾರ ಕೊಡುವಂಥ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಪರಿಹಾರ ಸಿಗುತ್ತೆ ಏನು ಅನ್ನುವಂಥದ್ದು ಪ್ರಶ್ನೆ. ರೈತರಿಗೆ ಆತಂಕ ಆಗಿರೋದು. ಇದೆಲ್ಲವನ್ನ ಅವಾಯ್ಡ್ ಮಾಡಬೇಕು, ಕಡಿವಾಣ ಹಾಕಬೇಕು ಇಂಥದ್ದು ಕಂಪನಿಗಳಿಗೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ತಮಗಾದ ರೀತಿಯಲ್ಲಿ ಬೇರೆಯವರಿಗೆ ಅನ್ಯಾಯ ಆಗಬಾರ್ದು ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ರೈತರು ಹೇಳ್ತಾ ಇದ್ದಾರೆ. ನಾನು ನಿಮ್ಮ ನಂಬರ್ ವಾಟ್ಸ್ಆಪ್ ಹಾಕ್ತೀನಿ ನೋಡ್ರಿ. ನಾನು ಲಾಸ್ಟ್ ಟೈಮ್ ಒಂದು ಫಾರ್ಮರ್ ಚಾಲೆಂಜ್ ಕೊಟ್ಟ 4 ಕೆಜಿ 3 ಕೆಜಿ ಪಾಯಿಂಟ್ ಕೊಟ್ಟೆ ಅಣ್ಣ, ನಾವು ಅಡ್ವಾಂಟಾ 741 ಬೀಜನ ಶಾಂತಿ ಅಗ್ರೋ ಏಜೆನ್ಸಿಯಾಗ ಬೀಜ ತೊಗೊಂಬಂದಿವಿ. ಸುಮಾರು ನಮ್ಮ ಹಳೆಗೊಂಡಬಾಳ ಗ್ರಾಮ ಮತ್ತು ಹೊಸಗೊಂಡಬಾಳ ಗ್ರಾಮದಲ್ಲಿ ಸುಮಾರು 100 ಬ್ಯಾಗ್ ಗಂಟ್ಲೆ ಚೀಲ ಮಾರಾಟ ಆಗೈತಿ 741 ಏನ್ರಿ. ಈಗ ಬಿತ್ತನೆ ಆಗಿ 15-20 ದಿವಸ ಆಯ್ತು ಇಲ್ಲಿವರೆಗೆ. ಅದನ್ನು ಸರಿಯಾಗಿ ಮೊಳಕೆ ಪ್ರಮಾಣ ಬಂದಿಲ್ಲ ಏನ್ರಿ. ಈಗ ಅವ್ರನ್ನ ಕೇಳಿದ್ನಪ್ಪ ಅಂತಂದ್ರೆ ಇಲ್ರಿ ಇನ್ನು ಹುಟ್ಟುತ್ತಾ ಇನ್ನು ಬರ್ತೈತಿ ಅಂತ ಅವ್ರು ಹೇಳ್ತಾರೆ. ನಮ್ಮ ಮೊನ್ನೆ ಅವ್ರನ್ನ ಕರೆ ಕಳಿಸಿದ್ವಿ, ಕಂಪ್ನಿಯವ್ರನ್ನ ಬಂದು ನೋಡ್ಕೊಂಡು ಹೋದ್ರು. TSM ಅವರು ಇವರು ಕಂಪ್ನಿ MD ಬಂದು ನೋಡ್ಕೊಂಡು ಹೋದ್ರು, ಬಸವರಾಜ್ ಅಂತೇಳಿ. ಅವ್ರು ಬರ್ಗಿಲ್ಲ ಸರ್ ಬರಲಿ ಅವ್ರು ಬಂದು ಇನ್ಫಾರ್ಮೇಷನ್ ತಿಳಿಸ್ತೀನಿ ಅಂತಂದ್ರು. ಇವತ್ತು TSM UPL ಕಂಪ್ನಿ ಅಡ್ವಾಂಟಾ ಕಂಪ್ನಿ ಸೈಂಟಿಸ್ಟ್ ಅವ್ರು ಬಂದಿದ್ರು. ಎಲ್ಲ ಸುಮಾರು ಒಂದು 100 ಎಕರೆ ಹೊಲನ ಅಡ್ಡಾಡಿ ವಿಸಿಟ್ ಮಾಡಿ ನೋಡಿದ್ರು ಅವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ನಮ್ಮ ಕಂಪ್ನಿದೇನು ಪ್ರಾಬ್ಲಮ್ ಇಲ್ಲ, ನಮ್ದು ಯಾವುದೇ ಲಾಟ್ ನಂಬರ್ ಮಿಸ್ ಆಗಿ ಹಂಗೆ ಬಂದಿರಬೇಕು, ನಮ್ಮ ಬೀಜದೇನು ಪ್ರಾಬ್ಲಮ್ ಇಲ್ಲ, ಇದೇ ಲಾಟ್ ನಂಬರ್ ಬೀಜ ನಾವು ಬೇರೆ ಏರಿಯಾ ಕೊಟ್ಟಿವಿ, ಎಲ್ಲ ಚೆನ್ನಾಗಿ ಬಂದೈತಿ, ನಿಮ್ಮ ಭೂಮಿನೇ ಫಾಲ್ಟ್ ಐತೆ ಅಂತೇಳಿ ಇವತ್ತು ಎಲ್ಲರೂ ರೈತರ ಮೇಲೆ ಧೋರಣೆ ಮಾಡಿ ಹೋಗತ್ತಾರೆ ಸರ್ ಅವರು ಏನ್ರಿ. ಇದಕ್ಕೆ ಯಾವುದೇ ರೀತಿ ಪರಿಹಾರ ನಮ್ಗೆ ಅವ್ರು ಏನೂ ಹೇಳಿಲ್ಲ, ನಿರೀಕ್ಷೆ ಅವರಿಂದ ಏನಿಲ್ಲ ನಮ್ಗೆ. ಈಗ ಅವರು ನಾವು ಮ್ಯಾಲೆ ತಿಳಿಸ್ತೀವಿ, ಇದನ್ನು ಲ್ಯಾಬಿಗೆ ಕಳಿಸ್ತೀವಿ, ರಿಪೋರ್ಟ್ ಬಂದಮೇಲೆ ನಿಮಗೆ ಪರಿಹಾರದ್ದು ಹೇಳ್ತೀವಿ ಅಂತ ಹೇಳ್ತಾರೆ. ಈ ಮತ್ತು ಇಲ್ಲಿವರೆಗೆ ನಾವು 15-20 ದಿವಸ ಆಯ್ತು ಬಿತ್ತನೆ ಮಾಡಿ ನಮ್ಮ ರೈತರಿಗೆ ಇದಕ್ಕೆ ಅನ್ಯಾಯ ಆಗೈತೆ. ಇಲ್ಲಿ ಪರಿಹಾರ ಕೊಡ್ತಕ್ಕಂಥವ್ರು ಯಾವ ಕಂಪ್ನಿಯವ್ರು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ನಾವು ಇದಕ್ಕೆ ನೀವು ನಮ್ಗೆ ಸೂಕ್ತವಾದ ನ್ಯಾಯ ಒದಗಿಸ್ಕೊಡ್ಬೇಕು. ಈಗ ನಾವು AD ಅವರಿಗೆ ಮೆಸೇಜ್ ಕೊಟ್ಟಿವಿ ಸರ್. ಅವರು ನಾಳೆ ಬಂದು ಕಾನೂನು ಪ್ರಕಾರವಾಗಿ ನಾಳೆ ಬಂದು ನಿಮ್ಮದು ಬೀಜ ತೊಗೊಂಡಂಥ ಬಿಲ್ಲು ನಿಮ್ಮ ಹೊಲ ಪಾಣಿ ತೊಗೊಂಬಂದು ಕಂಪ್ಲೇಂಟ್ ಕೊಡ್ರಿ, ಮುಂದುವರಿತೀವಿ ನಾವು ಅಂತ ಅಣ್ಣ. ನಾವು ಅಡ್ವಾಂಟಾ 741 ಬೀಜನ ಶಾಂತಿ ಅಗ್ರೋ ಏಜೆನ್ಸಿಯಾಗ ಮೆಕ್ಕೆಜೋಳ ಅಡ್ವಾಂಟಾ PSC 741 ಅಂತೇಳಿ ರೈತರು ನಮಗಿದು ಹುಟ್ಟುವಳಿ ಪ್ರಮಾಣ ಕಡಿಮೆ ಐತೆ ಅಂತೇಳಿ ಕಂಪ್ಲೇಂಟ್ ಹೇಳಿದ್ರು. 2 ದಿನದಿಂದ ನಮ್ಮ ಸ್ಟಾಫು ಬಂದು ನೋಡಿದ್ರು. ಇದನ್ನ ನೋಡಿ ಕಂಪ್ನಿಗೆ ನಾವು ಇದನ್ನ ಇಂಟಿಮೇಷನ್ ಕೊಟ್ಟಿದ್ಮೇಲೆ ಇಮಿಡಿಯೇಟ್ ನಾವು ಏನಾಗಿದೆ ಅಂತೇಳಿ ನಮ್ಮ ಸೈಂಟಿಸ್ಟ್ ಟೀಮ್ ಕರ್ಕೊಂಡು ಬಂದು ಇವತ್ತು ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೀವಿ. ಮಾಡಿ ಇವತ್ತು ಸ್ಯಾಂಪಲ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾವ ಲಾಟು ರೈತರಿಗೆ ಸಮಸ್ಯೆ ಆಗಿದೆ ಅಂತೇಳಿ ಆ ಲಾಟ್ನ ನಾವು ಈಗ ಹೈದರಾಬಾದಿಗೆ ಕಳಿಸ್ಕೊಡ್ತಿದ್ದೀನಿ. ಕಳಿಸ್ಕೊಟ್ಟೋದ್ರ ರಿಪೋರ್ಟ್ ಬರೋದ್ಲಿಗೆ ರೈತರಿಗೆ ಸಮಸ್ಯೆಗೆ ನಾವು ಪರಿಹಾರನ ಮೆಕ್ಕೆಜೋಳ ಅಡ್ವಾಂಟಾ PSC 741 ಅಂತೇಳಿ ರೈತರು ನಮಗಿದು ಹುಟ್ಟುವಳಿ ಪ್ರಮಾಣ ಕಡಿಮೆ ಐತೆ ಅಂತೇಳಿ ಕಂಪ್ಲೇಂಟ್ ಹೇಳಿದ್ರು. 2 ದಿನದಿಂದ ನಮ್ಮ ಸ್ಟಾಫು ಬಂದು ನೋಡಿದ್ರು. ಇದನ್ನ ನೋಡಿ ಕಂಪ್ನಿಗೆ ನಾವು ಇದನ್ನ ಇಲ್ಲಿ ಏನಾಗಿದೆ ಅಂದ್ರೆ ಅವರ ಕಂಪ್ಲೇಂಟ್ ಪ್ರಕಾರ ಈ ಮೊಳಕೆ ಪ್ರಮಾಣ ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಹೊಲಕ್ಕೆ ಬಂದು ನಾವು ನೋಡಿದಾಗ ಅಲ್ಲಿ ಮೊಳಕೆ ಪ್ರಮಾಣ ಕಡಿಮೆ ಕಂಡಿದೆ. ಹೌದಾ, ಅದನ್ನು ನಾವು ಏನು ಮಾಡಿದ್ವಿ, ಬೀಜ ಏನಿದಾವಲ್ಲ ಅವ್ನು ತೆಗೆದು ನೋಡಿದ್ವಿ. ಬೀಜ ಎಲ್ಲಿ ಹುಟ್ಟಿಲ್ಲಲ್ಲ ಅಲ್ಲಿ ಬೀಜ ಹಾಗೆ ಇದೆ. ಅದನ್ನು ನಾವು ಏನು ಮಾಡಿದ್ವಿ ಅಂದರೆ ಅದರ ಅರ್ಥ ಏನಾಯಿತು, ಬೀಜ ಟೋಟಲ್ ಪ್ರಮಾಣ ನೋಡಿದಾಗ ಇಲ್ಲಿ 60-70% ಮೊಳಕೆ ಬಂದಿದೆ.
30% ಬಂದಿಲ್ಲ. ಬಟ್ ಅದನ್ನ ನಾವು ಏನು ಮಾಡ್ತಿದ್ವಿ, ಈಗ ಸ್ಯಾಂಪಲ್ ಒಂದಷ್ಟು ಫೀಲ್ಡಲ್ಲಿ ಒಂದು ಕೆಲವೊಂದು ಭೂಮಿಯಲ್ಲಿ ಅಷ್ಟು ಬಂದಿದೆ, ಕೆಲವೊಂದು ಭೂಮಿಯಲ್ಲಿ ಇನ್ನೂ ಕಡಿಮೆ ಬಂದಿದೆ. ಆ ಬೀಜ ಈ ಭೂಮಿಯಲ್ಲಿ ಎಷ್ಟು ಪರ್ಸೆಂಟ್ ಬಂದಿಲ್ಲ ಅಂತೀರಾ? ಈ ಭೂಮಿಯಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 50% ಕಡಿಮೆ ಬಂದಿದೆ. ಹಿಂಗಾಗಿ ಈಗ ನಾವು ಏನು ಮಾಡ್ತಿದ್ವಿ, ಅದ್ರ ಸ್ಯಾಂಪಲ್ನ ಕಲೆಕ್ಟ್ ಮಾಡಿದೀವಿ. ಅದೇ ರೀತಿ ಅದೇ ಲಾಟ್ ನಂಬರ್ ಇರುವಂತ ಬೇರೆ ನಮ್ಮ ಹತ್ರ ಇರುವಂತ ಪ್ಯಾಕೆಟ್ನು ಆಲ್ರೆಡಿ ನಾವು ಹೈದರಾಬಾದಿಗೆ ಕಳಿಸ್ತಾ ಇದ್ದೀವಿ. ಒಂದ್ಸಲ ಹೈದರಾಬಾದಿಗೆ ಹೋದ್ಮೇಲೆ ನಾವು ಇವತ್ತು ಸಾಯಂಕಾಲ ಹೋಗಿ ನಾವು ಕೂಡ ನಮ್ಮ ರಿಪೋರ್ಟನ್ನು ಅವ್ರಿಗೆ ಹಾಕ್ತೀವಿ. ಈ ಥರ ಇದೆ ಅಂತೇಳಿ ಹಾಕಿದ್ಮೇಲೆ ಕಂಪ್ನಿಯವರು ಏನು ನಿರ್ಧಾರ ತಗೊಂಡು 2 ದಿನದಲ್ಲಿ ಇವರಿಗೆ ರೈತರಿಗೆ ನಾವು ತಿಳಿಸ್ತೀವಿ. ಅದು ಟೆಸ್ಟ್ ಮಾಡಿ ಕೊಟ್ಟಿರ್ತೀವಿ. ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾವು ಇಲ್ಲಿ ಹೇಳಕ್ಕಲ್ಲ, ಯಾರು ಇದನ್ನ ಮಾಡಿರ್ತಾರಲ್ಲ ಅವ್ರಿಗೆ ಕಳಿಸ್ತೀವಿ. ಈಗ ಯಾಕಂದ್ರೆ ನಾವು ಸೈಂಟಿಸ್ಟು, ಈಗ ಇದನ್ನು ಪ್ರೊಡ್ಯೂಸ್ ಮಾಡಿ ಪ್ಯಾಕೆಟಿಂಗ್ ಮಾಡೋರು ಇರ್ತಾರಲ್ಲ, ಅವ್ರು ಬೇರೆ ಇರ್ತಾರೆ. ಅವ್ರಿಗೆ ನಾವು ಇದನ್ನು ಇನ್ಫಾರ್ಮೇಷನ್ ಕಳಿಸ್ತೀವಿ. ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡಿದ್ಮೇಲೆ ಇಂಥ ಒಂದು ಲಾಟ್ ನಂಬರಲ್ಲಿ ಈ ಥರ ಏನೋ ಸಮಸ್ಯೆ ಬಂದಿದೆ, ಒಂದ್ಸಲ ಚೆಕ್ ಮಾಡಿ ಅಂತ ನಾವು ಅಲ್ಲಿ ಕಳಿಸ್ತೀವಿ. ಅವರೆಲ್ಲ ಅಲ್ಲಿ ಲಾಟ್ ನಂಬರ್ನ ಚೆಕ್ ಮಾಡಿಬಿಟ್ಟು ನಮ್ಗೆ ರಿಸಲ್ಟ್ ಹೇಳ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಅವ್ರ ಕಂಪ್ಲೇಂಟ್ ಪ್ರಕಾರ ಈ ಮೊಳಕೆ ಪ್ರಮಾಣ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಆ ಕಂಪನಿಯ ವಿಜ್ಞಾನಿಗಳು ಹಾಗಾಗಿದೆ ಹೀಗಾಗಿದೆ ಅಂತ ಭರವಸೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ದಿನ ಅಂತ ಈ ಭರವಸೆ ಕೊಟ್ಕೊಂಡಿರ್ತಾರೆ? ಈಗ ಅನ್ಯಾಯ ಆಗಿದೆಯಲ್ಲ ಪಾಪ ರೈತರಿಗೆ, ಅವರಿಗೆ ಪರಿಹಾರ ಯಾವಾಗ ಕೊಡ್ತಾರಂತೆ? ಬರೀ ಬಾಯಿ ಮಾತಿಗೆ ಮಾತ್ರ ಸೀಮಿತವಾಗಿರುತ್ತೆ ಏನು? ನಿತಿನ್, ಅಂದ್ರೆ ರಾಜ್ಯದಂತ ಇದೀಗ ಪೂರ್ವ ಮುಂಗಾರು ಸರಿದಿತ್ತು. ಈಗ ಮುಂಗಾರು ಮಳೆ ವ್ಯಾಪಾರ ಜೋರಾಗಿದೆ. ಅದನ್ನ ನಂಬಿದಂತ ಮುಂಗಾರು ಮಳೆ ನಂಬಿದಂತ ರೈತರು ಹಲವಾರು ಏನಂದ್ರೆ ಬಿತ್ತನೆ ಕಾರ್ಯವನ್ನ ಹಮ್ಮಿಕೊಂಡಿರುತ್ತದೆ. ಅದೇ ರೀತಿ ಕೊಪ್ಪಳ ತಾಲೂಕಿನ ಕೊಂಡಾಳ ಸೇರಿದಂತೆ ವಿವಿಧ ಹಳ್ಳಿಗಳ ರೈತರು ಇವತ್ತು ಏನಂತಂದ್ರೆ ಬಿತ್ತನೆ ಬೀಜ ಅಂದ್ರೆ ಮೆಕ್ಕೆಜೋಳದ ಬಿತ್ತನೆ ಬೀಜ ನಂಬಿಕೊಂಡು ಇವತ್ತು ಮೋಸ ಹೋಗಿರುವಂತದ್ದು. ಏನಂದ್ರೆ ಅಡ್ವಾಂಟಾ ಕಂಪನಿಯ PAC 741 ತಳಿಯ ಮೆಕ್ಕೆಜೋಳನ್ನ ಈ ಭಾಗದ ರೈತರು ಬಿತ್ತನೆ ಮಾಡಿದ್ರು. ಆದ್ರೆ ಇದೀಗ 80% ಪ್ರಮಾಣದ ಏನಂದ್ರೆ ಬಿತ್ತನೆ ಮಾಡಿದಂತ ಬೀಜ ಈಗ ಮೊಳಕೆ ಹೊಡೆದಿಲ್ಲ. ಈ ಕಾರಣಕ್ಕಾಗಿ ರೈತರು ಆತಂಕಗೀಡಾಗಿದೆ. ಯಾಕಂದ್ರೆ ಈಗಾಗಲೇ ಬಿತ್ತನೆ ಮಾಡಿ 15 ದಿನ ಕಳೆದ್ರು ಸಹ ಆ ಬೀಜಗಳು ಮೊಳಕೆ ಹೊಡೆದಿಲ್ಲ. ಈ ಕಾರಣಕ್ಕಾಗಿ ಇವತ್ತು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಕೊಪ್ಪಳದ ಶಾಂತಿ ಆಗ್ರೋ ಡಿಸ್ಟ್ರಿಬ್ಯೂಟರ್ ನಿಂದ ಈಗ ಬೀಜಗಳನ್ನು ಖರೀದಿ ಮಾಡಿದ್ರು. ಆದ್ರೆ ಇದೀಗ ನಮಗೆ ಅನ್ಯಾಯವಾಗಿದೆ. ಅದರ ರೀತಿಗೆ ಸಾಲ ಸೂಲ ಮಾಡಿ ನಾವು ಬಿತ್ತನೆ ಮಾಡಿದ್ವಿ, ಆದ್ರೂ ಸಹ ಅಡ್ವಾಂಟಾ ಕಂಪನಿ ಇವತ್ತು ನಮಗೆ ಮೋಸ ಮಾಡಿದೆ ಅಂತೇಳಿ ಕಣ್ಣೀರು ಹಾಕಿರೋದು. ಅದ್ರ ಜೊತೆಗೆ ಏನಂತಂದ್ರೆ ನಮಗೆ ತಕ್ಷಣ ಪರಿಹಾರ ಒದಗಿಸುವ ಕೆಲಸ ಕಂಪನಿಯವರು ಮಾಡಬೇಕು. ಇಲ್ಲವಾದ್ರೆ ನಾವು ಖಂಡಿತವಾಗ್ಲೂ ಕೂಡ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ಇವತ್ತು ಆಕ್ರೋಶ ಜೊತೆ ಕಣ್ಣೀರು ಹಾಕಿರೋದು. ಈ ಬಗ್ಗೆ ಏನಂದ್ರೆ ಅಡ್ವಾಂಟಾ ಕಂಪನಿಯ ವಿಜ್ಞಾನಿಗಳು ಸ್ಥಳಕ್ಕೆ ಭೇಟಿ ಪರಿಶೀಲನೆ ಮಾಡಿದ್ರೆ, ಇಲ್ಲ ಈ ಬಗ್ಗೆ ನಾವು ಕೂಡ ಪರಿಶೀಲನೆ ಮಾಡಿದಾಗ ನಮಗೂ ಕೂಡ ಗೊತ್ತಾಗಿರೋದು. ಈ ಬಗ್ಗೆ ಏನಾದ್ರೆ ನಾವು ಕಂಪನಿಗೆ ವರದಿ ಸಲ್ಲಿಸ್ತೀವಿ. ವರದಿ ನಂತರ ಬಂದ ನಂತರ ನಾವು ಖಂಡಿತವಾಗ್ಲೂ ಪರಿಹಾರ ಕೊಡ್ತೀವಿ ಅಂತ ಹೇಳಿರ್ತದೆ. ಆದ್ರೆ ಒಟ್ಟಾರೆ ಕೃಷಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಾರೆ. ಯಾಕಂತಂದ್ರೆ ಈ ರೀತಿ ಹಲವಾರು ಕಂಪನಿಗಳು ರೈತರಿಗೆ ಮೋಸ ಮಾಡ್ತಾ ಇರುವಂತದ್ದು. ಕಂಪನಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಬಿಟ್ಟು ಅಧಿಕಾರಿಗಳು ಸುಮ್ಮನೆ ಇರೋದು ನೋಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಕಂಪನಿ ಜೊತೆ ಕೃಷಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನಕ್ಕೆ ಕಾಡ್ತಾ ಇದ್ದಾರೆ. ನೀತಿ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಾಡಿ